ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚೀನಾ ನಮಗೆ ಈ ದೇಶವನ್ನ ನೋಡಿದ್ರೆ ಆಗದಿದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ಚೀನಾವನ್ನ ಮೆಚ್ಚಲೇಬೇಕು. ಚೀನಾದ ಬುದ್ಧಿ ಸರಿ ಇಲ್ಲ ಅನ್ನೋದು ನಿಜ. ಆದರೆ ಚೀನಾ ತನ್ನವರಿಗಾಗಿ ತಾನು ಮುನ್ನಡೆಯೋದಕ್ಕಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಮಾಡುತ್ತೆ. ಇದೇ ಕಾರಣಕ್ಕನ್ಸುತ್ತೆ ಇವತ್ತು ಚೀನಾ ಅನ್ನುವ ದೇಶ ಜಗತ್ತಿನ ಬಲಿಷ್ಠ ದೇಶಗಳ ಪಟ್ಟಿಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಅಮೆರಿಕಾದಂತಹ ದೇಶಗಳಿಗೆ ಕೂಡ ಸೆಡ್ ಹೊಡೆದು ನಿಂತ್ಕೊಂಡು ಬಿಟ್ಟಿದೆ. ಚೀನಾವನ್ನ ಜಗತ್ತಿನ ಕಾರ್ಖಾನೆ ಅಂತ ಕರೀತಾರೆ. ಚೀನಾ ತನ್ನ ಭವಿಷ್ಯಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನ ಈಗಲೇ ಮಾಡಿ ಇಟ್ಕೊಂಡಿದೆ. ಹೀಗೆ ಎಲ್ಲವೂ ಇರುವ ಚೀನಾಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪ ಅಂತ ಕೇಳಿದ್ರೆ ಚೀನಾದಲ್ಲಿ ಚಿನ್ನದ ಖಜಾನೆಯೇ ಪತ್ತೆಯಾಗಿದೆ. ಚೀನಾದ ಚಿನ್ನ ರಹಸ್ಯ ನೋಡಿ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಚೀನಾದಲ್ಲಿ ಪತ್ತೆಯಾಗಿದೆ. ಅದೃಷ್ಟ ಅಂದ್ರೆ ಈ ರೀತಿ ಇರಬೇಕು ಅಲ್ವಾ? ಮೊದಲೇ ಜಾಗತಿಕ ಮಟ್ಟದಲ್ಲಿ ಮುನ್ನಡೆಯುತ್ತಿರುವ ದೇಶ ಇದು. ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಮುನ್ನುಗ್ಗಿ ಹೋಗ್ತಾ ಇದೆ. ಯಾವುದಕ್ಕೂ ಕೊರತೆ ಇರಲಿಲ್ಲ. ಹೀಗಿರುವಾಗ ಪ್ರಪಂಚದಲ್ಲೇ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಪತ್ತೆಯಾಗುತ್ತೆ ಅಂದ್ರೆ ಸುಮ್ಮನೆನಾ ಹೇಳಿ? ಇದನ್ನೆಲ್ಲ ಕೇಳಿ ನೀವು ಅದೃಷ್ಟ ಅಂತ ಅಂದುಕೊಂಡಿರಬಹುದು. ಆದರೆ ಇಲ್ಲಿ ಅದೃಷ್ಟದ ಜೊತೆಗೆ ಚೀನಾದ ಹಾರ್ಡ್ ವರ್ಕ್ ಕೂಡ ಇದೆ. ಚೀನಾ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನದ ನಿಕ್ಷೇಪ ಪತ್ತೆ ಹಚ್ಚೋದ್ರ ಹಿಂದೆ ದೊಡ್ಡದೊಂದು ಇನ್ವೆಸ್ಟ್ ಮಾಡಿತ್ತು. ಆ ಇನ್ವೆಸ್ಟ್ ಭಾರತ ಕೂಡ ಮಾಡಿರಲಿಲ್ಲ. ಚೀನಾ ಮಾಡಿದ ಆ ಇನ್ವೆಸ್ಟ್ಮೆಂಟ್ಗೆ ಈಗ ಪ್ರತಿಫಲ ಸಿಕ್ಕಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 1,000 ಮೆಟ್ರಿಕ್ ಟನ್ ಪ್ರಮಾಣದ ಚಿನ್ನದ ನಿಕ್ಷೇಪ ಅದು ಕೂಡ ಹೈ ಕ್ವಾಲಿಟಿ ಬಂಗಾರ ಚೀನಾದಲ್ಲಿ ಪತ್ತೆಯಾಗಿದೆ. ಇದರ ವ್ಯಾಲ್ಯೂವನ್ನ ಲೆಕ್ಕ ಹಾಕಿದ್ರೆ ಬರೋಬ್ಬರಿ 7 ಲಕ್ಷ ಕೋಟಿ ಆಗುತ್ತೆ. ಈ ಮೊತ್ತದ ಸೊನ್ನೆಗಳನ್ನ ಎಣಿಕೆ ಮಾಡೋದಕ್ಕೆ ಕೂಡ ನಮಗೆ ತುಂಬಾ ಸಮಯ ಹಿಡಿಯುತ್ತೆ. ಹೀಗೆ ಇಷ್ಟೊಂದು ಪ್ರಮಾಣದಲ್ಲಿ ಚೀನಾದಲ್ಲಿ ಚಿನ್ನ ನಿಕ್ಷೇಪ ಪತ್ತೆಯಾಗಿದೆ. ಅಷ್ಟಕ್ಕೂ ಈ ನಿಕ್ಷೇಪ ಚೀನಾದ ಅದೃಷ್ಟವನ್ನೇ ಬದಲು ಮಾಡಿಬಿಡುತ್ತಾ? ಈ ನಿಕ್ಷೇಪದಿಂದ ಚೀನಾದ ಆರ್ಥಿಕತೆ ಅದೆಷ್ಟು ಪ್ರಮಾಣದಲ್ಲಿ ಬೆಳೆಯಬಹುದು? ಈ ಬಂಗಾರದ ನಿಕ್ಷೇಪ ಪತ್ತೆಯಾಗಿರೋದು ಎಲ್ಲಿ? ಚೀನಾ ಇಷ್ಟೊಂದು ದೊಡ್ಡ ಪ್ರಮಾಣದ ಬಂಗಾರದ ನಿಕ್ಷೇಪವನ್ನ ಪತ್ತೆ ಮಾಡಿದ್ದು ಹೇಗೆ? ಚೀನಾ ಚಿನ್ನ ರಹಸ್ಯವನ್ನೇ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಚೀನಾದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಚಿನ್ನ ನಿಕ್ಷೇಪ ಪತ್ತೆಯಾಗಿದೆ. 7 ಲಕ್ಷ ಕೋಟಿ ಮೌಲ್ಯದ ಚಿನ್ನ ನಿಕ್ಷೇಪ ಅದು. ನಾವು ಆರಂಭದಲ್ಲೇ ಹೇಳಿದಂತೆ ಈ ಬಂಗಾರದ ಖಜಾನೆಯಲ್ಲಿ ಬರೋಬ್ಬರಿ 1,000 ಮೆಟ್ರಿಕ್ ಟನ್ ಹೊನ್ನು ಇದೆ. ಈ ಲೆಕ್ಕಾಚಾರ ನಿಮ್ಗೆ ಅರ್ಥವಾಗದೇ ಇದ್ರೆ ಒಂದು ಹೋಲಿಕೆಯ ಬಗ್ಗೆ ಹೇಳ್ತೀವಿ ಕೇಳಿ. ಭಾರತದ ರಿಸರ್ವ್ ಬ್ಯಾಂಕ್ ಬಳಿ $67 ಬಿಲಿಯನ್ ಮೌಲ್ಯದ ಚಿನ್ನ ಸಂಗ್ರಹ ಇದೆ. ನಿಮಗೆ ಗೊತ್ತಿರಲಿ, ನಮ್ಮ ಇಡೀ ದೇಶದ ಚಿನ್ನದ ರಿಸರ್ವ್ ಇದು. ಆದರೆ ಚೀನಾದಲ್ಲಿ ಈಗ ಪತ್ತೆಯಾಗಿರುವ ಚಿನ್ನ ನಿಕ್ಷೇಪದಲ್ಲಿ ಇದಕ್ಕಿಂತ ದುಪ್ಪಟ್ಟು ಪ್ರಮಾಣದ ಬಂಗಾರ ಇದೆ. ಈಗ ಸದ್ಯಕ್ಕೆ ಚಿನ್ನದ ವಿಚಾರದಲ್ಲಿ ಚೀನಾ 6ನೇ ಸ್ಥಾನದಲ್ಲಿದೆ. ಈ ನಿಕ್ಷೇಪದಿಂದ ಚಿನ್ನ ಹೊರತೆಗೆಯಲು ಪ್ರಾರಂಭ ಮಾಡಿದ ನಂತರ ಯಾವುದೇ ಅನುಮಾನ ಇಲ್ಲದೆ ಚೀನಾ ಮೊದಲ ಸ್ಥಾನಕ್ಕೆ ಬಂದು ಕೂರುತ್ತೆ. ಹಾಗಂತ ಚೀನಾಗೆ ಈ ಚಿನ್ನದ ನಿಕ್ಷೇಪ ತುಂಬಾನೇ ಸುಲಭದಲ್ಲಿ ಸಿಕ್ತು ಅಂತ ಅಂದುಕೊಳ್ಳಬೇಡಿ. ಈ ಬಂಗಾರದ ಬೇಟೆಯ ಹಿಂದೆ ಚೀನಾದ ಶ್ರಮ ಕೂಡ ಇದೆ. ನಮ್ಮಲ್ಲಿ ಚಿನ್ನ ಎಲ್ಲಿದೆ, ಡೈಮಂಡ್ ಎಲ್ಲಿದೆ, ನಮ್ಮಲ್ಲಿ ಯುರೇನಿಯಂ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಮ್ಮವರಿಗೇನೆ ಗೊತ್ತೇ ಇಲ್ಲ. ಅದರ ಪತ್ತೆಗಾಗಿ ನಮ್ಮ ಸರ್ಕಾರ ದೊಡ್ಡ ಯೋಜನೆಗಳನ್ನ ಕೂಡ ಕೈಗೆತ್ತಿಕೊಳ್ಳೋದಿಲ್ಲ. ಈ ವಿಚಾರವನ್ನ ನಮ್ಮ ಸರ್ಕಾರಗಳು ಅಷ್ಟೊಂದು ಸೀರಿಯಸ್ ಆಗಿ ಕೂಡ ತೆಗೆದುಕೊಳ್ಳೋದಿಲ್ಲ. ನಮ್ಮ ದೇಶದ ಭೂಮಿ ಆಳದಲ್ಲಿ ಎಷ್ಟು ದೊಡ್ಡ ಖಜಾನೆಗಳಿದೆ ಅನ್ನುವ ಐಡಿಯಾ ನಮಗೆ ಇಲ್ಲವೇ ಇಲ್ಲ. ಯಾಕಂದ್ರೆ ನಾವು ಅದರ ಪತ್ತೆಗಾಗಿ ಯಾವುದೇ ಪ್ರಯತ್ನವನ್ನ ಕೂಡ ಮಾಡೋದಿಲ್ಲ. ಸ್ನೇಹಿತರು, ನಿಮ್ಗೆ ಗೊತ್ತಿರಲಿ, ಈ ನಿಕ್ಷೇಪಗಳು ಪತ್ತೆಯಾದಾಗ ದೊಡ್ಡ ಪ್ರಮಾಣದಲ್ಲೇ ಹಣ ಹರಿದು ಬರುತ್ತೆ ಅನ್ನೋದು ನಿಜ. ಆದರೆ ಈ ನಿಕ್ಷೇಪಗಳ ಪತ್ತೆಗೆ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಹಣ ಖರ್ಚಾಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಹಣ ಖರ್ಚಾಗುತ್ತೆ ಅನ್ನುವ ಕಾರಣಕ್ಕಾಗಿ ತುಂಬಾ ದೇಶಗಳು ಈ ನಿಕ್ಷೇಪಗಳ ಪತ್ತೆ ವಿಚಾರದಲ್ಲಿ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೋಗಿಲ್ಲ. ನಿಕ್ಷೇಪಗಳು ಪತ್ತೆಯಾದರೆ ಅದಕ್ಕೆ ಖರ್ಚು ಮಾಡಿದ ಹಣ ವಾಪಸ್ ಸಿಗುತ್ತೆ. ಒಂದು ವೇಳೆ ಪತ್ತೆಯಾಗದೇ ಇದ್ರೆ ಏನ್ ಕತೆ ಅನ್ನುವ ಚಿಂತೆ ಆ ದೇಶಗಳಿಗೆ ಕಾಡಿರಬಹುದು. ಇದೇ ಕಾರಣಕ್ಕಾಗಿ ಭಾರತ ಕೂಡ ಈ ರೀತಿಯ ನಿಕ್ಷೇಪಗಳ ಪತ್ತೆ ವಿಚಾರದಲ್ಲಿ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ಮನಸ್ಥಿತಿ ನಮ್ಮದು. ನಮ್ಮಲ್ಲಿರುವ ವ್ಯವಸ್ಥೆಗಳೆಲ್ಲ ಈ ರೀತಿಯ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಬಿಡೋದಿಲ್ಲ. ನಮ್ಮಲ್ಲಿ ವರ್ಷಕ್ಕೊಂದು ಎಲೆಕ್ಷನ್ ಬರುತ್ತೆ. ಜನರನ್ನ ಮೆಚ್ಚಿಸೋದಕ್ಕೆ ಏನಾದರೂ ಗಿಮಿಕ್ ಮಾಡಬೇಕು. ಮೊದಲಿನ ತರ ಈಗ ಸುಮ್ಮನೆ ಗಿಮಿಕ್ ಮಾಡಿದ್ರೆ ಸಾಕಾಗೋದಿಲ್ಲ. ಏನಾದರೂ ಉಚಿತ ಭಾಗ್ಯಗಳನ್ನ ಘೋಷಣೆ ಮಾಡಬೇಕು. ಯಾರು ಉಚಿತವಾಗಿ ಹೆಚ್ಚಾಗಿ ಕೊಡ್ತಾರೆ ಅವರಿಗೆ ನಮ್ಮ ಜನ ವೋಟ್ ಹಾಕ್ತಾರೆ. ಈ ಉಚಿತದಿಂದ ಏನೆಲ್ಲ ಲಾಭ ಇದೆ ಅನ್ನೋದು ಈಗ ಎಲ್ಲಾ ಪಾರ್ಟಿಗಳಿಗೆ ಗೊತ್ತಾಗಿದೆ. ಹೀಗಾಗಿ ತಾ ಮುಂದು ಅಂತ ಉಚಿತ ಯೋಜನೆಗಳನ್ನ ಎಲ್ಲಾ ಪಕ್ಷಗಳು ಘೋಷಣೆ ಮಾಡ್ತಾ ಇವೆ.
ಹಣ ಎಲ್ಲ ಇಲ್ಲೇ ಖರ್ಚಾದ ಮೇಲೆ ಈ ರೀತಿ ರಿಸ್ಕ್ ತೆಗೆದುಕೊಂಡು ನಿಕ್ಷೇಪಗಳ ಪತ್ತೆ ಮಾಡೋದು ಹೇಗೆ ಹೇಳಿ? ಆದರೆ ಚೀನಾದಲ್ಲಿ ಹಾಗಲ್ಲ. ಅಲ್ಲಿರೋದು ಒಂದೇ ಸರ್ಕಾರ. ಜನರನ್ನ ಮೆಚ್ಚಿಸಬೇಕು ಅನ್ನುವ ಅನಿವಾರ್ಯತೆ ಇಲ್ಲ. ಅವರಿಗಿರೋದು ದೇಶವನ್ನ ಮುನ್ನಡೆಸಬೇಕು ಅನ್ನುವ ಒಂದೇ ಒಂದು ಗೋಲ್. ಹೀಗಾಗಿ ಕೆಲವೊಂದು ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಂಡು ಹಣ ಸುರಿದು ಬಿಡುತ್ತೆ ಸರ್ಕಾರ. ಈ ರೀತಿಯ ನಿಕ್ಷೇಪಗಳ ಪತ್ತೆಯ ವಿಚಾರದಲ್ಲಿ ಕೂಡ ಚೀನಾ ಸರ್ಕಾರ ರಿಸ್ಕ್ ತೆಗೆದುಕೊಂಡು ಹಣ ಸುರಿಯುತ್ತೆ. ನಮ್ಮ ಸರ್ಕಾರಗಳು ಪ್ರಯತ್ನ ಮಾಡಿದರೆ ಚೀನಾಗಿಂತ ದೊಡ್ಡ ಪ್ರಮಾಣದ ನಿಕ್ಷೇಪಗಳು ನಮ್ಮಲ್ಲೂ ಕೂಡ ಇರಬಹುದು. ಒಂದು ಅಧ್ಯಯನದ ಪ್ರಕಾರ ಭಾರತ ಇಲ್ಲಿವರೆಗೆ ಗಣಿಗಾರಿಕೆ ಮಾಡಿರೋದು ಕೇವಲ 2% ಮಾತ್ರ. ಇನ್ನುಳಿದ 98% ಸಂಪನ್ಮೂಲಗಳು ಕೂಡ ನಮ್ಮ ಮಣ್ಣಿನಡಿಯಲ್ಲಿ ಇವೆಯಂತೆ. ಚೀನಾ ಈ ನಿಕ್ಷೇಪಗಳ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಪ್ರತಿ ವರ್ಷ ನಿಕ್ಷೇಪಗಳ ಪತ್ತೆಗಾಗಿ ಪ್ರತ್ಯೇಕವಾಗಿ ಹಣವನ್ನ ಎತ್ತಿಡುತ್ತೆ. ಅಂದಹಾಗೆ ಈಗ ಚಿನ್ನ ಪತ್ತೆಯಾಗಿರೋದು ಚೀನಾದ ಹುನಾನ್ ಪ್ರಾಂತ್ಯದಲ್ಲಿರುವ ಪಿಂಗ್ಜಿಯಾಂಗ್ ಕೌಂಟಿಯಲ್ಲಿರುವ ವಾಂಗೋ ಗಣಿಯಲ್ಲಿ. ವಿಜ್ಞಾನಿಗಳು ಅಧ್ಯಯನ ಮಾಡಿರುವ ಪ್ರಕಾರ ಈಗ ಪತ್ತೆಯಾಗಿರುವ ಚಿನ್ನದ ನಿಕ್ಷೇಪದಲ್ಲಿ ಬರೋಬ್ಬರಿ 40 ಚಿನ್ನದ ಬಂಡೆಗಳಿದೆಯಂತೆ. ಈ ಚಿನ್ನದ ಬಂಡೆಗಳನ್ನ ಅಗೆಯಬೇಕು ಅಂದ್ರೆ ಭೂಮಿಯ ಮೇಲ್ಮೈನಿಂದ 2 ಕಿಲೋಮೀಟರ್ನಷ್ಟು ಆಳದಷ್ಟು ಅಗೆಯಬೇಕು. ಇಷ್ಟು ಆಳದಲ್ಲಿ 300 ಟನ್ ಚಿನ್ನ ಇದೆ ಅಂತ ಚೀನಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಒಂದು ವೇಳೆ 3 ಕಿಲೋಮೀಟರ್ ಆಳದವರೆಗೂ ಅಗಿದ್ರೆ 1000 ಟನ್ ಚಿನ್ನದ ಅದಿರು ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದು ಚೀನಾ ವಿಜ್ಞಾನಿಗಳ ವಾದ. ನಾವು ಆರಂಭದಲ್ಲೇ ಹೇಳಿದಂತೆ ಈ ನಿಕ್ಷೇಪದಲ್ಲಿ ಹೈ ಕ್ವಾಲಿಟಿ ಚಿನ್ನ ಪತ್ತೆಯಾಗಿದೆ. ಇಲ್ಲಿ 138 ಗ್ರಾಂ ಅತ್ಯುತ್ತಮ ಗುಣಮಟ್ಟದ ಚಿನ್ನ ದೊರೆಯಬಹುದು. ಅಂದರೆ ಪ್ರತಿ ಟನ್ ಚಿನ್ನದಲ್ಲಿ 130 ಗ್ರಾಂನಷ್ಟು ಹೈ ಕ್ವಾಲಿಟಿಯ ಚಿನ್ನ ಈ ನಿಕ್ಷೇಪದಲ್ಲಿದೆಯಂತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಸದ್ಯ ಜಗತ್ತಿನಲ್ಲಿ ಪ್ರತಿ ಟನ್ ಅದಿರಿಗೆ 8 ಗ್ರಾಂ ಅತ್ಯುತ್ತಮ ಗುಣಮಟ್ಟದ ಚಿನ್ನ ದೊರೆತರೆ ಅದನ್ನ ಹೈ ಗ್ರೇಡ್ ಎಂದು ವಿಂಗಡಿಸಲಾಗುತ್ತದೆ. ಆದರೆ ಚೀನಾದಲ್ಲಿ ಪತ್ತೆಯಾಗಿರುವ ನಿಕ್ಷೇಪದಲ್ಲಿ ಪ್ರತಿ ಟನ್ಗೆ 130 ಗ್ರಾಂ ಚಿನ್ನ ಸಿಗುತ್ತೆ. ಅಂದ್ರೆ ಅದರ ಕ್ವಾಲಿಟಿಯ ಪ್ರಮಾಣವನ್ನ ನೀವೇ ಅಂದಾಜು ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಚೀನಾ ನಮಗೆ ಇಷ್ಟು ದೊಡ್ಡ ಚಿನ್ನದ ನಿಕ್ಷೇಪ ಸಿಕ್ತು, ಇನ್ನು ನಮಗೆ ಟೆನ್ಷನ್ ಇಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಳುವ ದೇಶ ಅಲ್ಲ. ಅವರು ಮತ್ತೆ ಹುಡುಕೋದಕ್ಕೆ ಶುರು ಮಾಡ್ತಾರೆ, ಮತ್ತೆ ಪ್ರಯತ್ನಗಳನ್ನ ಮಾಡುತ್ತೆ. ಚೀನಾ ಸರ್ಕಾರ ಇದಕ್ಕೆ ಹಣ ಸುರಿಯುತ್ತೆ. ಆದರೆ ನಮ್ಮ ಕತೆ ಏನು ಅಂತ ನೋಡಿದ್ರೆ, ನಾವು ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಆ ಹಣದಲ್ಲಿ ಬಹುಪಾಲು ಹಣ ನಮ್ಮ ರಾಜಕಾರಣಿಗಳ ಜೇಬು ಸೇರುತ್ತೆ. ಉಳಿದ ಅಲ್ಪ ಸ್ವಲ್ಪ ಹಣ ಉಚಿತ ಭಾಗ್ಯಗಳಿಗೆ ಸರಿಯಾಗುತ್ತೆ. ನಮಗೆ ಈ ಸಂಪನ್ಮೂಲಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಕೂಡ ಸಮಯ ಇಲ್ಲ. ನಮ್ಮ ಸರ್ಕಾರಗಳು ಅದನ್ನ ಸೀರಿಯಸ್ ಆಗಿ ಕೂಡ ತೆಗೆದುಕೊಳ್ಳೋದಿಲ್ಲ. ಅದು ಕೇಂದ್ರ ಸರ್ಕಾರವೇ ಆಗಿರಲಿ, ರಾಜ್ಯ ಸರ್ಕಾರವೇ ಆಗಿರಲಿ. ದೇಶವನ್ನ ಅಥವಾ ರಾಜ್ಯವನ್ನ ಉದ್ಧಾರ ಮಾಡೋದು ಅವರ ಮೊದಲ ಆದ್ಯತೆಯಾಗಿರೋದಿಲ್ಲ. ಅವರ ಮೊದಲ ಆದ್ಯತೆ ಏನಿದ್ರು ಅವರನ್ನ ಉದ್ಧಾರ ಮಾಡಿಕೊಳ್ಳೋದು. ಎರಡನೇ ಆದ್ಯತೆ ಜನರನ್ನ ಮರಳು ಮಾಡೋದು. ಅದಕ್ಕೆ ತಕ್ಕವಾಗಿ ನಾವು ಕೂಡ ಇದ್ದೇವೆ. ನಮಗೆ 5 ವರ್ಷದಲ್ಲಿ ಏನ್ ಮಾಡ್ತಾರೆ ಅನ್ನೋದಕ್ಕಿಂತ ಚುನಾವಣೆಗೆ 5 ದಿನ ಬಾಕಿ ಇರುವಾಗ ನಮಗೆ ಏನೆಲ್ಲ ಮಾಡಿದ್ರು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಅವರು 100,000 ಕೊಡ್ತಾರೆ, ನಾವು ಅದನ್ನ ಜೇಬಿಗೆ ಹಾಕಿಕೊಂಡು ಸುಮ್ಮನಾಗಿ ಬಿಡ್ತೇವೆ. ನಮ್ಮ ದೇಶ ಚೀನಾದ ರೀತಿ ಮುಂದುವರಿಯದೆ ಇರೋದಕ್ಕೆ ರಾಜಕಾರಣಿಗಳು ಎಷ್ಟು ಕಾರಣನೋ ಅಷ್ಟೇ ಕಾರಣ ನಾವುಗಳು ಕೂಡ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.